ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ರ್ಯಾಂಡಮ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದೇ ಕಂಟೆಂಟ್ ಇಲ್ಲ ಇವತ್ತಿನ ವ್ಲಾಗಲ್ಲಿ. ಹಂಗೆ ಒಂದು ದಿನ ರ್ಯಾಂಡಮ್ ಆಗಿ ಹೆಂಗಿರುತ್ತೆ ಅಂತ. ಪ್ರೀವಿಯಸ್ ವ್ಲಾಗಲ್ಲಿ ಗೈಸ್ ಫ್ರೆಂಡ್ಸ್ ಜೊತೆ ಒಂದು ವ್ಲಾಗ್ ಮಾಡಾಕಿದ್ದೀನಲ್ಲ, ಅದರಲ್ಲಿ ಹೇಳಿದ್ದೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕ್ತೀನಿ ಅಂತ. ಬಟ್ ಏನೂ ಕಂಟೆಂಟ್ ಇಲ್ಲದೆ ಏನು ವ್ಲಾಗ್ ಮಾಡೋದು ಗೈಸ್. ಅದಕ್ಕೆ ಡೈಲಿ ತಿನ್ನೋದು ಮಲ್ಗೋದು ಇದೇ ಆಗ್ಬಿಟ್ಟೈತೆ. ಯಾವುದೇ ಕಂಟೆಂಟ್ ಸಿಗ್ತಾಯಿಲ್ಲ. ಸುಮ್ಮನೆ ಅದನ್ನೇನು ತಿನ್ನೋದು ಮಲ್ಗೋದು ವೀಡಿಯೋ ಮಾಡೋಕ್ಕೋದು ಅಂತ ಮಾಡ್ತಾಯಿಲ್ಲ. ಏನಾದರೂ ಸ್ಪೆಸಿಫಿಕ್ಕಾಗಿ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ನೋಡೋರ್ಗೂ ಚೆನ್ನಾಗಿರುತ್ತೆ, ನಮಗೂ ಚೆಂದ ಅಂತ ಅನಿಸ್ಬೇಕಲ್ವ ಗೈಸ್. ಏನೋ ಒಂದು ಮಾಡ್ತೀನಿ ಅಂತ ವ್ಲಾಗ್ ಮಾಡೋಕ್ಕಾಗಲ್ಲ, ಅದಕ್ಕೆ ಎಲ್ಲ ಮಾಡ್ತಾಯಿಲ್ಲ ಗೈಸ್. ಈಗಾಗಲೇ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ಗೈಸ್, ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್. 150 ಸಬ್ಸ್ಕ್ರೈಬರ್ಸ್ ಏನೋ ಆಗಿದ್ದೀರಾ, ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಬೇಗ ಒಂದು ಚಿಕ್ಕ ಆಸೆ ಗೈಸ್, 250 ಸಬ್ಸ್ಕ್ರೈಬರ್ ಇದ್ದಾರೆ ಇವಾಗ ನನ್ನ ಚಾನಲಲ್ಲಿ. ಒಂದು ಚಿಕ್ಕ ಆಸೆ, ಬೇಗ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಅಂತ ತುಂಬಾ ಆಸೆ ಐತೆ. ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ ಗೊತ್ತಿಲ್ಲ. ಅದು ನಿಮ್ಮಿಂದನೇ ಸಾಧ್ಯ, ನಿಮ್ಮ ಸಪೋರ್ಟ್ ಇದ್ರೇ ಅದೆಲ್ಲ ಸಾಧ್ಯ ಗೈಸ್. ಬೇಗ 500 ಸಬ್ಸ್ಕ್ರೈಬ್ ಆಗಲಿ ಅಂತ ಬ್ಲೆಸ್ ಮಾಡಿ ಗೈಸ್. ನನಗೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದೇನು ಅಂದರೆ, ಅಮ್ಮನ ಮನೆ ಹತ್ರ ನಾನು 2 ಆಲೋವೆರಾ ಹಾಕಿದ್ದೆ ಗೈಸ್. ಮದುವೆಗೆ ಮುಂಚೆನೇ ಹಾಕಿದ್ದೆ. ನಾನಿದ್ದಾಗ ಚೆನ್ನಾಗಿ ನೋಡ್ಕೊತಿದ್ದೆ ಗೈಸ್. ನಮ್ಮ ಮದುವೆ ಅದು ಹೋದ್ಮೇಲೆ ಫುಲ್ಲು ಅದು ಆಲೋವೆರಾ ಗಿಡ ನೋಡೋರೇ ಇಲ್ಲ. ಫುಲ್ಲು ಎಳೆ ಎಲ್ಲ ಬೆಳ್ಕೊಂಡು ಫುಲ್ಲು ಅದು ಕಾಣಿಸ್ತಾನೆ ಇಲ್ಲ, ಆ ಥರ ಆಗ್ಬಿಟ್ಟೈತೆ. ಅದನ್ನು ನಾನು ಅಮ್ಮನ ಮನೆಗೆ ಬಂದಾಗಲೇ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅನ್ಕೋತಾ ಇದ್ದೆ ಗೈಸ್. ಕ್ಲೀನ್ ಮಾಡೋಣ ಅನ್ಕೋತಾ ಇದ್ದೆ, ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಅಂದ್ಕೊಂಡು 2 ಸಲ ವೈರಲ್ ಫೀವರ್ ಬಂದ್ಬಿಡ್ತು ಗೈಸ್. ಇಲ್ಲಿ ಇನ್ನೂ ಡ್ರಿಪ್ಸ್ ತೆಗ್ಸೇ ಇಲ್ಲ ಇದ್ದ ನಾನು. ಇವತ್ತು ಸಂಡೇ, ಇವತ್ತು ಸಂಜೆ ಇಲ್ಲ ನಾಳೆ ತೆಗಿಸ್ಬೇಕು ಇದನ್ನು. ಇವಾಗ ಹುಷಾರಾಗಿದ್ದೀನಿ, ಚೆನ್ನಾಗಿದ್ದೀನಿ ಗೈಸ್. ಆಮೇಲೆ ಇದು ಹಾಕೊಂಡಾಗಿದ್ದನು 1 ವಾರದಿಂದ ಏನು ಕೆಲಸನೇ ಮಾಡಿಲ್ಲ, ಎಲ್ಲ ಅಮ್ಮನೇ ಮಾಡ್ಕೋತಾಯಿದ್ರು. ಅದು ಆಲೋವೆರಾ ಗಿಡ ಏನಿದೆ ಅದನ್ನು ಆ ಥರ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಗೈಸ್. ತುಂಬ ಹಳೆ ಎಲ್ಲ ಬೆಳ್ಕೊಬಿಟ್ಟೈತೆ. ಸ್ವಲ್ಪ ಮಳೆ ಎಲ್ಲ ಬೀಳ್ತಲ್ಲ, ಸೊನ್ನೆ ಮಳೆ ಎಲ್ಲ, ಅದಕ್ಕೆ ಹಳೆ ಎಲ್ಲ ತುಂಬ ಬೆಳ್ಕೊಬಿಟ್ಟೈತೆ. ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಇವಾಗ. ಇವತ್ತು ರ್ಯಾಂಡಮ್ ವ್ಲಾಗ್ ಮಾಡ್ತಾಯಿದ್ದೀನಲ್ಲ, ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡೋಣ, ಅದನ್ನು ತೋರಿಸೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವೆದರೇ ಚೆನ್ನಾಗಿಲ್ಲ ಗೈಸ್. ಅಂದರೆ ಮಿನಿಮಮ್ ಗೈಸ್ ಒಂದು ಸಲ ಜ್ವರ ಬಂದರೆ ಗೈಸ್ ನನಗೆ ಮಿನಿಮಮ್ ಒಂದು 8 to 10 ಡೇಸೇ ಆಯಿತು ಗೈಸ್. ಈ ಫೀವರ್ ಬಂದು ವಾಸಿನೇ ಆಗ್ತಿಲ್ಲ. ಒಂದು 2-3 ಸಲ ಹಾಸ್ಪಿಟ್ಲಿಗೆ ಹೋಗಿ ವಾಸಿ ಆಗದೆ, ಆಮೇಲೆ ಮತ್ತೆ ಕೊನೆಗೆ ಇಲ್ಲೇ ಹಿರಿಕೆತ್ನಳ್ಳಿಲಿ ಬ್ಲಡ್ ಚೆಕ್ ಮಾಡಿಸಿ ಕಂಟಿನ್ಯೂಸ್ 3 ದಿನ ಡ್ರಿಪ್ಸ್ ಹಾಕಿ 3 ದಿನ ಇಂಜೆಕ್ಷನ್ ಹಾಕಿದ್ಮೇಲೆ ಸ್ವಲ್ಪ ಎಲ್ಲ ಕಡಿಮೆ ಆಯಿತು. ಜ್ವರ ಎಲ್ಲ ಹೋಗಿದೆ. ಇನ್ನೊಂದು ಸ್ವಲ್ಪ ಕೆಮ್ಮು ಒಂದು ಸ್ವಲ್ಪ ಇದೆ, ಅದಷ್ಟಾದರೆ ಮುಗೀತು. ಚೆನ್ನಾಗಿದ್ದೀನಿ ಇದೇ ಕಾರಣಕ್ಕೆ ಗೈಸು. ಆಮೇಲೆ ಇದೇ ಒಂದು ರೀಸನೂ ಆಗೋದು ಗೈಸ್ ನಾನು ವ್ಲಾಗ್ ಮಾಡೋಕ್ಕೆ. ಒಂದೆರಡು ಐಡಿಯಾ ಇತ್ತು ನನಗೆ. ಅಮ್ಮನ ಮನೇಲಿ ಇರೋದ್ರಿಂದ ಡೇ ವಿತ್ ಮಾಮು ಮಾಡೋಣ ಅಂತ, ಮತ್ತು ಒಂದಷ್ಟು ನಮ್ಮ ಅತ್ತಿಗೆ ಮಕ್ಕಳೆಲ್ಲ ಇದ್ದಾರೆ, ಅವ್ರನ್ನ ಸಂಡೇ ಕರೆಸ್ಬಿಟ್ಟು ಅವ್ರ ಹತ್ರ ಗೇಮ್ಸ್ ಎಲ್ಲ ಆಟಾಡಿಸಿ ಮಾಡೋಣ ಅಂತ. ಬಟ್ ಏನು ಮಾಡೋಕ್ಕೂ ಅದೇ ಹಿಂಗೆ ವೈರಲ್ ಫೀವರ್ ಬಂದು ಈ ಥರ ವ್ಲಾಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈಗೆಲ್ಲ ಹುಷಾರಾದ್ಮೇಲೆ ಗೈಸ್ ಇನ್ಮೇಲೆ ಕಂಟಿನ್ಯೂಸ್ ವ್ಲಾಗ್ ಮಾಡ್ತೀನಿ. ಅಮ್ಮನ ಮನೇಲಿ ಅದು 2 ವ್ಲಾಗು ಅಪ್ಕಮಿಂಗ್ ಡೇಸಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೇ ವಿತ್ ಮಾಮ್ ಮತ್ತು ಫನ್ ವಿತ್ ಫ್ಯಾಮಿಲಿ ಅಂತ ಒಂದು ಮಾಡ್ತೀನಿ ಗೈಸ್. ಇದೇ ಗೈಸ್ ಮನೆ ಹತ್ರ ಕ್ಲೀನ್ ಮಾಡಬೇಕು ಅಂದ್ಕೊಂಡಿರೋ ಜಾಗ. ಅಲ್ಲಿ ಮಧ್ಯ 2 ಆಲೋವೆರಾ ಗಿಡ ಇದೆ ಗೈಸ್. ಅಲ್ಲೊಂದು ಆರೆಂಜ್ ಕಲರು ಹೂ ಏನು ಕಾಣಿಸ್ತಿದೆ ಅದು ಆಲೋವೆರಾದೇನೆ. ಅಲ್ಲಿ 2 ಆಲೋವೆರಾ ಇದೆ. ಇಷ್ಟು ಅಳಕ್ಕೆ ಅದು ಕಾಣಿಸ್ತಾನೆ ಇಲ್ಲ ಗೈಸ್. ಇಲ್ಲಿ ನಾನು ಇದ್ದಾಗ ಫಸ್ಟ್ ಗೈಸ್ ಇಲ್ಲಿ ಹೂ ಗಿಡ ಎಲ್ಲ ಹಾಕಿದ್ದೆ. ನಮ್ಮ ಅಪ್ಪ ಅವರೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಗೈಸ್. ಈಗ ಇಲ್ಲಿ ಈ ಕಂಬ ಮತ್ತು ಆ ಕಂಬ ಎಲ್ಲ ನೆಟ್ಟು ನಾನು ಸುತ್ತ ಸೀರೆ ಎಲ್ಲ ಕಟ್ಟಿ ಇಷ್ಟು ಜಾಗ ಏನಿದೆ ಇಷ್ಟಾಗ್ಲದಲ್ಲೇ ಹೂ ಗಿಡ ಒಂದು ಸ್ವಲ್ಪ ಅದು ಇದು ಬೇರೆ ಗಿಡ ಎಲ್ಲ ಹಾಕ್ತಾಯಿದ್ದೆ ನಾನು. ಇವಾಗ ಅಂದರೆ ನಮ್ಮ ಹಳ್ಳಿ ಕಡೆ ಏನಂದರೆ ಗೈಸ್, ಹೊಗೆ ಸೊಪ್ಪು ಕೆಲಸಕ್ಕೆ ಎಷ್ಟು ಜಾಗ ಇದ್ದರೂ ಸಾಕಾಗಲ್ಲ ಗೈಸ್. ಇಲ್ಲಿ ಅದು ಹೊಗೆ ಸೊಪ್ಪು ಬ್ಯಾರೇನ್ಗೆ ಸೌದೆ ಬೇಕು ಅಂತೇಳಿ ಇಲ್ಲೇ ಜಾಗ ಮಾಡಿಬಿಟ್ಟು ಇಲ್ಲೇ ಹಾಕ್ಬಿಟ್ಟವ್ರೆ ಸೌದೆ ಎಲ್ಲ. ಇಲ್ಲೊಂದು ಸ್ವಲ್ಪ ಹಾಕೋರೆ, ಅಲ್ಲೊಂದು ಸ್ವಲ್ಪ ಹಾಕೋರೆ. ಹಳ್ಳಿ ಕಡೆ ಹೊಗೆ ಸೊಪ್ಪು ಕೆಲಸದವ್ರಿಗಂತೂ ಜಾಗ ಎಷ್ಟಿದ್ರೂ ಸಾಕಾಗಲ್ಲ. ಹಂಗೆ ಸೌದೆ ಎಲ್ಲ ಇಲ್ಲಿ ಹಾಕ್ಬಿಟ್ಟವ್ರೆ. ಎಷ್ಟು ಇದಾಗೈತೆ ಅಂದರೆ ಗೈಸ್ ಅಲ್ಲಿ 2 ಆಲೋವೆರಾ ಗಿಡ ಐತೆ, ಕಾಣಿಸ್ತಾನೆ ಇಲ್ಲ. ಒಂದು ಸ್ವಲ್ಪ ಕಾಣಿಸ್ತಿರ್ಬೋದು ನೋಡಿ ನಿಮಗೆ, ಅಲ್ಲಿ ಮುಳ್ಳುದು. ಹಂಗೆ ಇದೆಲ್ಲ ಕ್ಲೀನ್ ಮಾಡಬೇಕು ಗೈಸ್. ಇವಾಗ ಮನೆ ಕ್ಲೀನ್ ಮಾಡೋಣ. ಇದನ್ನು ಹಿಂಗೆ ಬಿಟ್ಬಿಟ್ರೆ ಇದು ತುಂಬ ಚಿಕ್ಕ ಹಳ ಇದ್ದಾಗಲೇ ನಾನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಗೈಸ್.
ಇಲ್ಲಿ ಜ್ವರ ಎಲ್ಲ ಬಂತು. ಆಮೇಲೆ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂದ್ಕೊಂಡು ಕ್ಲೀನ್ ಮಾಡೋಕ್ಕೆ ಆಗಲಿಲ್ಲ. ಇವತ್ತಾದರೂ ಮಾಡಿಬಿಡ್ಬೇಕು. ಇಲ್ಲ ಇದು ಹಿಂಗೆ ಬಿಟ್ಬಿಟ್ರೆ ಚೆನ್ನಾಗಿರಲ್ಲ ಗೈಸ್. ಮನೆ ಹತ್ರನೂ ಹಾವು ಅದು ಇದು ಬಂದು ಸೇರ್ಕೊಬಿಡುತ್ತೆ, ಸೊಳ್ಳೆಗಳೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಚೆನ್ನಾಗಿ ಕಾಣಿಸಲ್ಲ, ಗಿಡನೂ ಬೆಳೆಯೋಕ್ಕಾಗಲ್ಲ. ಬನ್ನಿ ಗೈಸ್ ಈಗ ಕ್ಲೀನ್ ಮಾಡೋಣ. ಕ್ಲೀನ್ ಆದಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ತುಂಬಾ ಕಷ್ಟ ಗೈಸ್, ಆಯ್ತಿಲ್ಲ ಗೈಸ್ ಕೀಳಕ್ಕೆ. ನೋಡೋಕೆ ಮಾತ್ರ ಬೇಗ ಕಿತ್ತಾಕ್ಬಿಡ್ಬೋದು ಅನ್ನಂಗೈತೆ. ಇದು ಕಿತ್ತರೂ ಬರ್ತಾಯಿಲ್ಲ ಗೈಸ್, ಅಷ್ಟೊಂದು ಗಟ್ಟಿ ಬೇರೆ ಉಳ್ಕೊಬಿಟ್ಟೈತೆ. ಅಂದರೆ ದೊಡ್ಡ ದೊಡ್ಡ ಗಿಡ ಆಗ್ಬಿಟ್ಟೈತೆ ಅದೆಲ್ಲ. ಮನೆ ಹತ್ರ ಆಗಲಿ ಗೈಸ್, ಬೇರೆ ಕಡೆ ಆಗಲಿ ಇಷ್ಟೊಂದು ಮೆಸ್ಸಿಯಾಗಿ ಮಾಡ್ಕೋಬಾರ್ದು ಗೈಸ್. ನಿಜ ನಮಗೆ ರಿಸ್ಕು. ಈಗ ತುಂಬ ಚಿಕ್ಕ ಚಿಕ್ಕದಿದ್ದಾಗೆಲ್ಲ ನಾನು ಅವತ್ತೇ ಮಾಡಿಬಿಡೋಣ ಅಂತ ಕ್ಲೀನ್ ಮಾಡಿಬಿಟ್ಟಿದ್ರೆ ಇವತ್ತು ಕೈ ಉರಿ ಬರ್ತಾ ಇರಲಿಲ್ಲ. ತುಂಬ ಕಷ್ಟ ಐತೈತಿ ಇವತ್ತು ಕ್ಲೀನ್ ಮಾಡೋಕ್ಕೆ, ಆದರೂ ಮಾಡಲೇಬೇಕು. ಸರಿ ಟೈಮಲ್ಲಿ ಮಾಡಲಿಲ್ಲ ಅಂದರೆ ಮಾಡೋ ಟೈಮಲ್ಲೂ ಎಲ್ಲ ಕಿತ್ತೋಗುತ್ತೆ ಗೈಸ್. ಚಿಕ್ಕದು ಆಲೋವಿರೋ ಗಿಡ ಮರಿ ಉರ್ಚಿದೆ, ಅದೆಲ್ಲ ಕಿತ್ತೋಗ್ತೈತಿ ಈಗ ಇದು ಕ್ಲೀನ್ ಮಾಡುವಾಗ. ಮುರಿದೇ ಹೋಗ್ಬಿಟ್ಟೈತೆ ಗೈಸ್. ಇಲ್ಲಿ ಹಳಗಳೆಲ್ಲ ಮಧ್ಯೆ ಸಿಕ್ಕಾಕೊಂಡು ಅದು ಒಂದು ಗಿಡದ್ದು ಮುರಿದೇ ಹೋಗ್ಬಿಟ್ಟೈತೆ. ಎಲ್ಲ ಬಾಕಣಂಗೆ ಆಗ್ಬಿಟ್ಟೈತೆ ಗೈಸ್. ಅಲ್ಲಿ ಸ್ಪೇಸೇ ಇಲ್ಲ ಇದು ಬೆಳೆಯೋಕ್ಕೆ. ಎಲ್ಲ ಹಳ ಮುಳ್ಳು ಎಲ್ಲ ಕಿತ್ಕೊಂಡು ಕಿತ್ತೆ ಹೋಯ್ತು ಗೈಸ್. ಇದು ಫೈನಲಿ ಈ ಥರ ಕ್ಲೀನ್ ಮಾಡಿದೆ. ಆಗಲ್ಲ ಗೈಸ್, ತುಂಬ ಗಟ್ಟಿಯಾಗ್ಬಿಟ್ಟೈತೆ. ಇದು ಹಳಗಳದು ಕೈಯಲ್ಲಿ ಬರ್ತಿಲ್ಲ ಗೈಸ್. ಇಲ್ಲಿ ಎಳೆಯೋಕ್ಕಾಗ್ತಿಲ್ಲ. ಕುಡ್ಲು ಆ ಥರ ಏನಾದರೂ ತೊಗೋಬೇಕು. ಇನ್ನು ರಿಮೈನಿಂಗ್ ಅಷ್ಟೈತೆ ಗೈಸ್. ಇಲ್ಲಿ ಒಟ್ಟಿನಲ್ಲಿ ಆಲೋವೆರಾ ಹತ್ರ ತಕ್ಕ ಮಟ್ಟಕ್ಕೆ ಕ್ಲೀನ್ ಮಾಡಿದೆ. ಗಿಡ ಐತೆ ಗೈಸ್ ಎರಡು. ಆ ಹಳಗಳ ಮಧ್ಯೆ ಕಾಣಿಸ್ತಾನೆ ಇರಲಿಲ್ಲ ಇದು. ಇವಾಗ ಪರವಾಗಿಲ್ಲ, ಓಕೆ ಅನ್ನೋ ಥರ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಇಲ್ಲಿ ಮಧ್ಯೆ ಇದೆ ಗೈಸ್. ಇದೇ ಮುರಿದೋಗಿರೋದು. ಅಲ್ಲಿ ಅದು ಕಳೆ ಜಾಸ್ತಿ ಆಗಿಬಿಟ್ಟು ಆಲೋವೆರಾನ ಮುರ್ಕೋತೈತೆ. ಇದನ್ನು ಕ್ಲೀನ್ ಮಾಡಲಿಲ್ಲ ಅಂದಿದ್ರೆ ಗೈಸ್ ಇನ್ನೂ ಫುಲ್ಲು ಸಿಗ್ತಾನೆ ಇರಲಿಲ್ಲ. ಎಲ್ಲ ಅಲ್ಲಲ್ಲೇ ಅರ್ಧ ಕಟ್ ಆಗಿಬಿಟ್ಟಿರೋದು. ಇಲ್ಲಿ ಸೈಡಲ್ಲಿ ಇನ್ನೊಂದು ಸ್ವಲ್ಪ ತೆಗಿಬೇಕು ಗೈಸ್, ಅದು ಆಗ್ತಿಲ್ಲ. ಅಲ್ಲಿ ಸೌದೆ ಹಾಕ್ಬಿಟ್ಟವ್ರಲ್ವ, ಕೀಳೋಕ್ಕಾಗ್ತಿಲ್ಲ ಗೈಸ್. ಅದಕ್ಕೆ ಪರವಾಗಿಲ್ಲ, ಈಗಿಷ್ಟು ಕ್ಲೀನ್ ಮಾಡಿದ್ದೀನಿ ಸಾಕು. ನೆಕ್ಸ್ಟು ಜಾಸ್ತಿ ಕಳೆ ಬರ್ದಿರೋ ಥರ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು ಗೈಸ್. ಇಲ್ಲಿ ಚಿಕ್ಕದೆಲ್ಲ ಮರಿ ಉರಿಸ್ತಾ ಇದೆ, ಅದು ಕಿತ್ತು ಬೇರೆ ಕಡೆ ನೆಡಬೇಕು. ಒಂದು ಟೈಮಲ್ಲಿ ಗೈಸ್ ಆಲೋವೆರಾ ಏನು ದೊಡ್ಡ ಇದನ್ನು ವೀಡಿಯೋ ಮಾಡ್ತಾರೆ ಅನ್ಕೋದು. ಒಂದು ಟೈಮಲ್ಲಿ ಆಲೋವೆರಾ ಬೇಕು ಅಂತ ನಾನು ಎಲ್ಲರ ಮನೆಗೂ ಕೇಳ್ತಾಯಿದ್ದೆ, ಆಲೋವೆರಾ ಆಯ್ತಾ ಅಂತ. ಆವಾಗ ಇಲ್ಲದೆ ಇದ್ದಾಗ ಅಷ್ಟು ಕೇಳಿ, ಇದ್ದಾಗ ನೋಡ್ಕೊಳ್ಳಿಲ್ಲ ಅಂದರೆ ಮತ್ತೆ ನಾವೇ ಸಫರ್ ಪಡಬೇಕಾಗತ್ತೆ. ಅದಕ್ಕೆ ಇದ್ದಾಗಲೇ ಚೆನ್ನಾಗಿ ಆರೈಕೆ ಮಾಡಿ ಅದನ್ನ ನೋಡ್ಕೊಳ್ಳೋಣ ಅಂತ ಅಷ್ಟು ಕೈ ತೊಳಿಬೇಕು. ನಮ್ಮಮ್ಮ ಬಂದರೆ ಇದನ್ನು ತೆಗ್ದಿಲ್ಲ, ಇದು ಹಳೆ ಎಲ್ಲ ಕೀಳಕ್ಕೆ ಹೋಗಿ ಮತ್ತೆ ಸೂಜಿ ಏನಾದರೂ ಓಪನ್ ಆಗಿಬಿಟ್ರೆ ಕಷ್ಟ ಅಂತ, ಬ್ಲಡ್ ಬರುತ್ತೆ ಅಂತ ಬೈತೆ ಗೈಸ್ ನಮ್ಮಮ್ಮ. ಅದಕ್ಕೆ ಸದ್ಯಕ್ಕೆ ಬೇಡ, ಇವತ್ತು ಇಷ್ಟು ಕ್ಲೀನ್ ಮಾಡಿದ್ದೀನಲ್ಲ ಸಾಕು. ಅಲ್ಲಿ ಹಾಕಿದ್ದೀನಿ, ಅದು ಒಣಗಿದ ಮೇಲೆ ಆ ಕಡೆಗೆ ಎಸಿಬೇಕು ತೆಗೆದು. ಇಲ್ಲ ಆಮೇಲೆ ಚೆನ್ನಾಗಿ ಒಣಗಲಿ, ಬಿಸಿಲು ಬಂದಮೇಲೆ ಆ ಕಡೆ ಸರಿಯಾಗಿ ಕರ್ಗೋಗುತ್ತೆ, ಅದೇ ಅಲ್ಲೇ ಒಣಗಿ. ಓಕೆನಾ ಗೈಸ್, ನೋಡೋ ಥರ ಕಾಣಿಸ್ತಿದೆ ಅಲ್ವಾ ಗೈಸ್. ಫಸ್ಟು ಇಷ್ಟು ಕಾಣಿಸ್ತಿರ್ಲಿಲ್ಲ, ನೋಡೋಕ್ಕೆ ಐತಿರ್ಲಿಲ್ಲ. ಫೈನಲಿ ಗೈಸ್ ಎಲ್ಲ ಕ್ಲೀನ್ ಮಾಡಿ ಆಯಿತು ಗೈಸ್. ಇವಾಗ ಇನ್ನೂ ಕೈ ತೊಳೆದಿಲ್ಲ ನಾನು. ಇಲ್ಲಿ ಬಿಸಿಲೇ ಇಲ್ಲ ಗೈಸ್, ಮೋಡ ಆಗೈತೆ ಅಷ್ಟೇ, ಮೋಡ ಆಗೈತೆ. ಅದಕ್ಕೆ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಇಷ್ಟು ಬೆವ್ತೋಗಿದ್ದೀನಿ, ಫುಲ್ಲು ಬೆವ್ತೋಗ್ಬಿಟ್ಟೆ ಗೈಸ್. ಬಿಸಿಲೇ ಇಲ್ಲ ಆದರೂ ಬೆವ್ತಿದ್ದೀನಿ ಅಲ್ಲಿ ಕೆಲಸ ಮಾಡಿದ್ದಕ್ಕೆ. ಹಂಗೆ ಅಂದರೆ ಚಿಕ್ಕದಿದ್ದಾಗಲೇ ಮಾಡ್ಕೊಂಡಿದ್ರೆ ಇಷ್ಟೊಂದು ರಿಸ್ಕ್ ಆಯ್ತಿರ್ಲಿಲ್ಲ ಗೈಸ್. ತುಂಬ ಕಳೆ ಇತ್ತು, ತುಂಬ ಕೈಯೆಲ್ಲ ನೋವು ಬಂತು ಒಂದು ಸ್ವಲ್ಪ ಆ್ಯಕ್ಚುಲಿ. ಅದಕ್ಕೆ ಈ ಕೈಲಿ ಏನೂ ಮಾಡಿಲ್ಲ ಗೈಸ್. ಇದು ಓಪನ್ ಆಗಿಬಿಟ್ರೆ ಕಷ್ಟ, ಆಮೇಲೆ ಮತ್ತು ಯಾರು ಮಲ್ಕೋತಾರೆ ಅದೆಲ್ಲ ಸುಮ್ಮನೆ. ಅದಕ್ಕೆ ಜಾಸ್ತಿ ಮಾಡೋಕ್ಕೋಗಲಿಲ್ಲ. ಅದು ಆಲೋವೆರಾ ಏನಿತ್ತು 2 ಗಿಡ ಅದಷ್ಟು ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಬಂದೆ. ಆ ಕಡೆ ಒಳಗಳೈತಲ್ಲ ಅದನ್ನ ಕ್ಲೀನ್ ಮಾಡಬೇಕು ಗೈಸ್, ಮಾಡ್ತೀನಿ ಅದನ್ನು. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಇನ್ನೊಂದು ಹೇಳಬೇಕು ಗೈಸ್, ನಾನು
ಅಂದರೆ ಇಷ್ಟು ಲಾಗ್ ಮಾಡಿದ್ದೀನಿ ಒಂದಷ್ಟು, ಅದರಲ್ಲೆಲ್ಲ ಹೆಂಗೆ ಮಾತಾಡಿದ್ದೀನಿ, ಹೆಂಗೆ ಲಾಗ್ ಬರ್ತೈತೆ, ಇಷ್ಟ ಆಗ್ತೈತಾ ಬೇರೆಯವ್ರು ನೋಡೋರಿಗೆ, ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ಇದೆಲ್ಲ ಹೇಳ್ಬೇಕು ಗೈಸ್. ನನಗೆ ಗೊತ್ತಾಗ್ತಿಲ್ಲ. ಈ ಲಾಗಲ್ಲಾದರೂ ನಾನೇ ಹೇಳ್ತಿದ್ದೀನಿ ಗೈಸ್, ಈ ಲಾಗಲ್ಲಾದರೂ ಯಾರಾದರೂ ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ಅಂದರೆ ಚೆನ್ನಾಗಿ ಬರ್ತೈತೆ ಲಾಗು, ಇನ್ನು ಬೇರೆ ಥರ ಏನಾದರೂ ಲಾಗ್ ಮಾಡಬೇಕು ಅಂದರೆ ಈ ಥರ ಕಂಟೆಂಟಲ್ಲಿ ಮಾಡಿ ಅಂತನಾದರೂ, ಇಲ್ಲ ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಏನಾದರೂ ಲಾಗು, ಇನ್ನೂ ಚೆನ್ನಾಗಿ ಮಾತಾಡ್ಬೋದಿತ್ತು. ಏನೇ ಆದರೂ ಗೈಸ್, ಏನೇ ಆದರೂ ಸಜೆಷನ್ ಕೊಟ್ಟರೆ ನಾನು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ತೀನಿ ಗೈಸ್. ಪಾಸಿಟಿವ್ ನೆಗೆಟಿವ್ ಬಂದ್ರೂ ಏನೇ ಆದರೂ ಹೇಳಿ ಗೈಸ್. ಇದುವರೆಗೂ ಯಾರೂ ಕಮೆಂಟ್ ಮಾಡಿಲ್ಲ ಗೈಸ್ ನನಗೆ, ಅಂದರೆ ಚೆನ್ನಾಗಿ ಬರ್ತೈತೆ ಚೆನ್ನಾಗಿ ಬರ್ತಿಲ್ಲ ಮಾಡು ಅಂತ. ಅಂದರೆ ಫ್ರೆಂಡ್ಸು ಹೇಳಿದ್ದಾರೆ ಚೆನ್ನಾಗಿ ಬರ್ತೈತೆ ಮಾಡು ಅಂತ, ಬಟ್ ಅಂದರೆ ಪರ್ಟಿಕ್ಯುಲರಾಗಿ ಕಮೆಂಟ್ ಮಾಡಿಲ್ಲ. ಈ ಥರ ಮಾಡಬೇಕಿತ್ತು, ಇನ್ನೊಂದು ಸ್ವಲ್ಪ ಈ ಥರ ಮಾತಾಡಬೇಕಿತ್ತು, ಚೆನ್ನಾಗಿ ಬರೋದು ಕಂಟೆಂಟ್ಗಳನ್ನು, ಈ ಥರ ಲಾಗ್ಗಳು ಮಾಡೋದು, ಫನ್ ಲಾಗ್ಸು, ಡೇರ್ ಲಾಗ್ಸು, ಯಾವುದಾದ್ರೂ ಸರಿ ಈ ಥರ ಲಾಗ್ಸ್ನ ಮಾಡಿ ಅಂತಾನು ಕಮೆಂಟ್ ಮಾಡಿ. ಆ ಥರ ಮಾಡೋಕ್ಕೂ ನಾನು ಟ್ರೈ ಮಾಡ್ತೀನಿ ಗೈಸ್. ನಿಮ್ಮ ಕಮೆಂಟ್ ಯಾವ ಥರ ಬರುತ್ತೆ, ಯಾವ ಥರ ಸಜೆಷನ್ ಕೊಡ್ತೀರಾ ಅಂತ ಕಾಯ್ತಾ ಇರ್ತೀನಿ ಗೈಸ್. ಈ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಹೀಗೆ ಆದಷ್ಟು ಬೇಗ ಗೈಸ್ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಗೈಸ್. ನನಗೆ ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್.